ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ವಿಲಾಸಿ ಜೀವನ, ಜೈಲನ್ನ ಅರಮನೆ ಮಾಡಿಕೊಟ್ಟಂತಹ ಅಧಿಕಾರಿಗಳು ಯಾರು ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ರಾಜಾತಿಥ್ಯ ಪ್ರಕರಣ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಸರ್ಕಾರಕ್ಕೂ ಕೂಡ ಇದು ಮುಜುಗರ ಉಂಟು ಮಾಡಿತ್ತು. ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಕಾರಾಗೃಹದ ಡಿಜಿ ಆಗಿ ಅಲೋಕ್ ಕುಮಾರ್ ಅವರನ್ನ ನೇಮಕ ಮಾಡಿದ್ದಾರೆ. ಅಲೋಕ್ ಕುಮಾರ್ ಪರಪ್ಪನಗ್ರಹಾರ ಜೈಲಲ್ಲಿ ನಡೀತಾ ಇರುವ ಅಕ್ರಮ ಮಟ್ಟ ಹಾಕೋದಕ್ಕೆ ಹೊಸ ಪ್ರಯೋಗಕ್ಕೆ ಮುಂದಾಗ್ತಾನೆ ಇದ್ದಾರೆ. ಆಪರೇಷನ್ ಕಾರಾಗೃಹ ಸುಧಾರಣಾ ಸಂಕಲ್ಪ ಹೆಸರಲ್ಲಿ ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಅಲೋಕ್ ಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪರಪ್ಪನಗ್ರಹಾರ ಜೈಲು ಸೇರಿದಂತೆ ರಾಜ್ಯದ ಜೈಲುಗಳಲ್ಲಿ ಸುಧಾರಣೆ ತರೋದಕ್ಕೆ ಹೊಸ ಪ್ರಯೋಗಕ್ಕೆ ಡಿಜಿ ಅಲೋಕ್ ಕುಮಾರ್ ಮುಂದಾಗಿದ್ದಾರೆ. ಅಲೋಕ್ ಕುಮಾರ್ ಡಿಜಿ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ದಾಳಿಗಳು ನಡೆದ್ರು ಮೊಬೈಲ್ನಲ್ಲಿ ನಿಷೇಧಿತ ವಸ್ತುಗಳು ಪತ್ತೆ ಆಗ್ತಾ ಇದೆ. ಹಾಗಾಗಿ ನಿಷೇಧಿತ ವಸ್ತುಗಳು ನಿರಂತರವಾಗಿ ಪತ್ತೆ ಆಗ್ತಿರೋದ್ರಿಂದ ಅಲ್ಲಿನ ಸಿಬ್ಬಂದಿಗಳ ಮೇಲೆ ಅನುಮಾನಗಳು ಜಾಸ್ತಿ ಆಗಿದೆ. ಅಲೋಕ್ ಕುಮಾರ್ ಸರ್ಪ್ರೈಸ್ ವಿಸಿಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಮತ್ತು ಯಾರು ಅಂದುಕೊಂಡಿರದ ಸುಧಾರಣಾ ಕ್ರಮಗಳನ್ನು ತರ್ತಾರೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ನೋಡಿ, ಅಲೋಕ್ ಕುಮಾರ್ ಅವರು ಬಂದಾಗ ವ್ಯವಸ್ಥೆ ಸರಿ ಹೋಗಲಿಲ್ಲ ಅಂದರೆ ಇನ್ಯಾವತ್ತೂ ಸರಿ ಹೋಗಲ್ಲ ಅನ್ನೋದು ತುಂಬ ಜನ ಹಿರಿಯ ಅಧಿಕಾರಿಗಳು ಆಫ್ ದಿ ರೆಕಾರ್ಡ್ ಹೇಳ್ತಾ ಇದ್ದಾರೆ. ಬಿಕಾಸ್ ಒಬ್ಬ ಸ್ಟ್ರಿಕ್ಟ್ ಆಫೀಸರು ಸುಧಾರಣಾ ಕ್ರಮಗಳು ಅಂತ ಹೇಳಿದ್ರೆ ಅಲ್ಲಿ 3 ರೀತಿಯ ಭದ್ರತಾ ಸಿಬ್ಬಂದಿಗಳ ಬಗ್ಗೆ ಕೂಡ ಪರಿಶೀಲನೆಗಳಾಗಬೇಕು. ಯಾಕಂದರೆ ಸುಮ್ಮನೆ ಯಾರೋ ಎಂಟ್ರಿ ಕೊಡೋದಕ್ಕಾಗಲ್ಲ, ಯಾರೋ ಬಂದು ಏನೋ ತಂದು ಕೊಟ್ಬಿಟ್ಟು ಹೋಗ್ತಾರೆ ಅನ್ನೋದಕ್ಕೆ ಒಂದು ಲೇಯರ್ ಭದ್ರತೆ ಅಲ್ಲ ಅಲ್ಲಿರೋದು. KSISF ಅವರು ಭದ್ರತೆಗಿದ್ದಾರೆ, ಪ್ರಿಸನ್ ಸ್ಟಾಫ್ ಇದ್ದಾರೆ, ಸಿವಿಲ್ ಪೊಲೀಸ್ ಇದ್ದಾರೆ. ಅವ್ರನ್ನೆಲ್ಲ ಮೀರಿ ಕೂಡ ಕೈದಿಗಳ ಕೈಗೆ ಅವ್ರು ಬಯಸಿದ್ದು ಸಿಗ್ತಿದೆ ಅಂದರೆ ಇವ್ರ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ ಬೇಲಿನೇ ಎದ್ದು ಹೊಲ ಮೇಯ್ತಾ ಇರಬೇಕಾದ್ರೆ ಅದು ಯಾವ ಬೇಲಿ, ಎಲ್ಲಿ ಅಳವಡಿಸಿದ ಬೇಲಿ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತಲ್ವ. ಹೀಗಾಗಿ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನೋಡಬೇಕು. ಆಮೇಲೆ ಇನ್ನಾದರೂ ದಾಳಿ ಮಾಡಿದಾಗ 300 ಮೊಬೈಲ್ ಸಿಕ್ತು, 200 ಮೊಬೈಲ್ ಸಿಕ್ತು ಅಂತೆಲ್ಲ ಹೇಳೋದು ನಿಲ್ಲುತ್ತಾ ಅನ್ನೋದು ಪ್ರಶ್ನೆ. ದಶಕಗಳಿಂದ ಇದು ಕೇಳ್ಕೊಂಡು ಬರ್ತಾ ಇದ್ದೀವಿ ನಾವು, ಸುಧಾರಣೆ ಆಗ್ಬಿಡುತ್ತೆ, ಚೇಂಜಸ್ ಆಗತ್ತೆ ಅಂತ. ಆರಂಭಿಕ ಹಂತದಲ್ಲಿ ಇದ್ದಂತಹ ಉತ್ಸಾಹ ಆಮೇಲೆ ಕಳೆಗುಂದುತ್ತೆ. ಕೇಳಿದ್ರೆ ಸ್ಟಾಫ್ ಮೆಂಬರ್ಸ್ನ ಕೊರತೆ ಅಂತಾರೆ. ಎಷ್ಟೇ ಸ್ಟಾಫ್ ಮೆಂಬರ್ಸ್ ಇದ್ರೂ ನಿಯತ್ ಅನ್ನೋದು ಬೇಕಲ್ವಾ. ಎಂಜಿಲ್ ಕಾಸಿಗೆ ಕೈ ಒಡ್ತಿರೋರು ಯಾರು ಅನ್ನೋದು ತಿಳಿಬೇಕು.